ನಡೆಸಿ ನೋಡುವೆನು ದಗದಗಿಸಿ ಮೆರಬೇಕು ತುಪ್ಪ ಗುಣ ಗಣದ ಗತಿ ಗಮನ ಗತಿಯ ಗುಣದ ಹರಿವರರು ಗುಣ ಗಣದ ಗತಿ ಗಮನ ಗತಿಯ ಗುಣದ ಧರಣಿಯಾಗವಿದು ದುರಂತ ವಿದಿತ ಧರಣಿಯಾಗವಿದು ದುರಂತ ವಿದಿತ ದುರವಿಜಯ ರಣಗುತ ಸರಿದಿರಬೇಕು ನಾನು ನಡೆಸಿ ನೋಡುವೆನು ದಗದಗಿಸಿ ಮೆರಬೇಕು ತುಪ್ಪ ದಗದಗಿಸಿ ಮೆರಬೇಕು ತುಪ್ಪ ದಗದಗಿಸಿ ಮೆರಬೇಕು ತುಪ್ಪ. ಇವರು ಮಧ್ಯಾಹ್ನ 1,000 ಜನಕ್ಕೂ ಹೆಚ್ಚು ಊಟದ ವ್ಯವಸ್ಥೆಯನ್ನು ಫಲಾಹಾರ ವ್ಯವಸ್ಥೆ ಮಾಡಿದವರು. ಅದಕ್ಕೆ ಸ್ವಲ್ಪ ಗಡಿಸು ನೋಡಿ ಹೆಂಗಿದೆ. ಭೂಗತಗಳ್ಳಿ ಮಹಾದೇವಣ್ಣ ಅಂತ ಭಾವ ಯಾವ ನೀ ಬಾಯಿಗೆ ಅಲ್ಲಿ ಕೂತ್ಕೋಬೇಲಿ. ಅವರು ಭೂಗತಗಳ್ಳಿ ಮಹಾದೇವಣ್ಣ ಅಂತ ಅವರು ಬಾತು ಮೊಸರನ್ನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಅವರಿಗೆ ಒಂದು ಚಪ್ಪಾಳೆ ಒಡೆಯ ಮುಖಾಂತರವಾಗಿ ಈ ಸಂದರ್ಭದಲ್ಲಿ ಇನ್ನಿಬ್ಬರು ಕಲಾವಿದರಿದ್ದಾರೆ. ಆಡಿಸಿ ನಮ್ಮ ಕಾರ್ಯಕ್ರಮದ ಕೊನೆ ಭಾಗ. ಹಲೋ ಹಲೋ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯಲು ಕಲಕದೆ ಇದ್ದರೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ. ಅಮೃತದ ಸವಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ.
ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ. ನಾಲ್ಕು ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಗುರುತಿಸದಾದೆನು ನಮ್ಮೊಳಗೆ. ಧನ್ಯವಾದಗಳು. ಸುರೇಶ್ ಅವರಿಗೆ ಧನ್ಯವಾದಗಳು. ಪರಮ ಪೂಜ್ಯ ಡಾಕ್ಟರ್ ಲಿಂಗೈಕ್ಯರಾದ ಶಿವಕುಮಾರ ಸ್ವಾಮಿಗಳಿಗೆ ಪಾದರಿಗೆ ಪಡಮಟ್ಟುತ್ತಾ, ನಮ್ಮ ಗುರುಗಳಾದ ಪೂಜ್ಯ ವೆಂಕಟೇಶನವರಿಗೆ ಪಾದರಿಗೆ ಪಡಮಟ್ಟುತ್ತಾ, ಪ್ರಪ್ರಥಮವಾಗಿ ಚಂದ್ರಮ್ಮನ ಪಾತ್ರ ಮಾಡಲಿಕ್ಕೆ ಅರ್ಪಣೆ ಸಂಘ ನುಡಿಸಿದಂತಹ ನಮ್ಮ ಗುರುಗಳು ವೆಂಕಟೇಶನವರ ಸಾರಥ್ಯದಲ್ಲಿ ಅರ್ಪಣೆ ನಿನಗೆ ಅರ್ಪಣೆ. ಅರ್ಪಣೆ ನಿನಗೆ ಅರ್ಪಣೆ. ಈ ಬಾಳಾರಾಧನೆ ಅರ್ಪಣೆ ನಿನಗೆ ಅರ್ಪಣೆ. ಓ ಪ್ರಿಯೇ ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲು ಬಳೆವಂತೆ ನಗೆಯ ಸಂಚು. ಹರಳು ನಿಂತ ಕಮಲದಂತೆ ಪಾದ ಪಡವ ಎಲ್ಲ ಉಲ್ವ ಗೆಜ್ಜೆ ನಾದ. ಸ್ತುತಿಯು ಸಲವು ಕಲಿತಿರಲು ಹೊಸರಾಗದ ಪ್ರಾರಂಭ. ಮನಸ್ಸು ಮನಸ್ಸು ಕಲಿತಿರಲು ಹೊಸರಾಗದ ಆರಂಭ. ಸ್ತುತಿಯು ಸ್ವರವು ಕಲಿತಿರಲು ಹೊಸರಾಗದ ಪ್ರಾರಂಭ. ಮನಸ್ಸು ಮನಸ್ಸು ಕಲಿತಿರಲು ಹೊಸರಾಗದ ಆರಂಭ. ಆ ಮನಸ್ಸೇ ಒಂದು ಹಾಲಯವಾದೆ, ಆ ಹಾಲಯ ದೇವದ ನೀನಾದೆ. ಆ ಹಾಲಯ ದೇವದ ನೀನಾದೆ. ಧೂಪ ದೀಪ ವೇದನಾದ ಎಲ್ಲ ಅರ್ಪಣೆ. ಅರ್ಪಣೆ ನಿನಗೆ
ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ ಒಲವಿ ನಿನ್ನ ಕ್ಷಣ ಕ್ಷಣವು ನಿನ್ನ ಹೆಸರನ್ನ ಜಪಿಸುವಾಗ ನಿದರ ಎನ್ನ ನಯನದಿಂದ ದೂರ ಪಡವ ಎಲ್ಲ ತುಟಿಯ ಜೇನ ಸಾರ ಬಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ ಜೀವ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ ಬಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ ಜೀವ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ ಆ ಪ್ರಣಯವೇ ಒಂದು ಗೋಪುರವಾದ ಆ ಗೋಪುರಗಳ ಸೌಧೀನಾದ ಆ ಗೋಪುರಗಳ ಸೌಧೀನಾದ ಹಣ್ಣು ಹೂವು ಮಮನ ಎಲ್ಲ ರಾಧನೆ ಅರ್ಪಣೆ ನಿನಗೆ ಓ ಪ್ರಿಯೇ ನವೀನ್ ಅವರಿಗೆ ಧನ್ಯವಾದಗಳು. रोहिणी ಈ ಮಾನು ನೀ ಸುತೆ ರೋಹಿಣಿ ಈ ಮಾನು ನೀ ಚಂದ್ರರಾಣಿ ಕಾಂತಾಯುತೆ ಸುತೆ ರೋಹಿಣಿ ರಾಧೆ ಸುಖದ ಸುಖಿ ಸುತೆ ಸರ್ವ ಶಾಂತಿ ಸುಖದ ಸುಖಿ ಸುತೆ ಸರ್ವ ಶಾಂತಿ ಸುಖದ ಸುಖಿ ಸುತೆ ಸರ್ವ ಶಾಂತಿ ರಾಣಿ ದಾಸಿ ಸುತೆ ಭಾಗ್ಯದ ಸೌಭಾಗ್ಯವು ಸುತೆ ಭಾಗ್ಯದ ಸೌಭಾಗ್ಯವು ಸುತೆ ರೋಹಿಣಿ ಈ ಮಾನು ನೀ ಈ ಚಂದ್ರರಾಣಿ ಕಾಂತಾಯುತೆ ಸುತೆ ರೋಹಿಣಿ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ಮೋನಿಯಂನ ಒದಗಿಸಿಕೊಟ್ಟಂತ ಕಲಾವಿದ, ಈ ಕಲಾವಿದರಿಗೆ ಧನ್ಯವಾದ. ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ.
ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರುಹಿ ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರುಹಿ ಅಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ಪರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಪರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಹದಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು ಹದಮ ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು ಭೀಮನವನು ಎದಗೆಡದೆ ಮದಕರಿಯಮ್ಮೆಯ ಕೊಪ್ಪಿಹನು ಭೀಮನವನು ಎದಗೆಡದೆ ಮದಕರಿಯಮ್ಮೆಯ ಕೊಪ್ಪಿಹನು ಮಾಧವನ ಬೆಂಬಲದಿ ಬೆಳೆಯುವ ಭರಾಂಗ ಪಾಂಡವರ ಪಟವ ಮಾಧವನ ಬೆಂಬಲದಿ ಬೆಳೆಯುವ ಭರಾಂಗ ಪಾಂಡವರ ಪಟವ ಕದನದಲ್ಲಿ ಮನವ ಪುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದವರಲ್ಲಿ ಮನವ ಪುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಯಾದವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಯಾದವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಮಾಮಾರವನರು ಹೆಮ್ಮಸವಾದರ ಹೋಮ ಕೈವ್ಯ ಭೀಮನ ಮಾಮಾರವನರು ಹೆಮ್ಮಸವಾದರೆ ಹೋಮ ಕೈವ್ಯ ಭೀಮನ ಮಧ್ಯಮ ಪಾಂಡವ ಭಾರತನ ವಧಿಸಲು ಮಿತ್ರಕರ್ಣ ತೊಟ್ಟಿಹನು ಮನವ ಮಧ್ಯಮ ಪಾಂಡವ ಭಾರತನ ವಧಿಸಲು ಮಿತ್ರಕರ್ಣ ತೊಟ್ಟಿಹನು ಮನವ ಕುರುಸಿಂಹಾಸನದಲ್ಲಿ ಕುಳಿತು ವಿರುದ್ಧವು ಹರ್ಷಲಿ ದೊರೆಯನಾಳಲ್ ಕುರುಸಿಂಹಾಸನದಲ್ಲಿ ಕುಳಿತು ವಿರುದ್ಧವು ಹರ್ಷಲಿ ದೊರೆಯನಾಳಲ್ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರುಹಿ ಗುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರುಹಿ ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ಭರದಿ ನಾಂ ತೆರಳುವೆ ನೀಲಮೇಘ ಶ್ಯಾಮ ನಿಗಮ ಗೋಚರನ ನೀಲಮೇಘ ಶ್ಯಾಮ ನಿಗಮ ಗೋಚರನ ಏನೆಂದು ಕೊಂಡಾಡಲೇ ನಿನ್ನ ನಾಮ ಏನೆಂದು ಕೊಂಡಾಡಲೇ
ದಯವಿಟ್ಟು ಬಹಳ ಸಮಯ ಆಗಿದೆ. ಕಲಾವಿದರು ಬಹಳ ವಾದ್ಯಗಾರರಿಗೆ ತೊಂದರೆ ಕೊಡಬೇಡಿ. ನೀವು ಎಷ್ಟು ಇನ್ನು 11 ಗಂಟೆಗಳನ್ನ ಬೇಕಾದ್ರೆ ಹಾಡ್ತಾರೆ. ಆದರೆ ಕಾರ್ಯಕ್ರಮದ ಒಂದು ಅವಧಿ ಒಂದು ಲಿಮಿಟ್ ಇರುತ್ತೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವರು ಒಂದು ಹಾಡದ ಮೇಲೆ ನಮ್ಮ ಶಿವಕುಮಾರ್ ಶಾಸ್ತ್ರಿಗಳು ಒಂದು ಹಾಡ್ತಾರೆ. ಯಾರಿಗೂ ಬೇಜಾರು ಪಡ್ಕೊಡಿ ದಯವಿಟ್ಟು. ನಿಮ್ಮಂತೆ ನಾನಾಗಲಾರೆ, ನಿಮ್ಮಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ನಿಮ್ಮಂತಾಗದೆ ನಿಮ್ಮ ರಾಮರು ನನ್ನಂತಾಗುವರೇನು, 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 ನನ್ನಂತಾಗುವರೇನು. ನಿಮ್ಮಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ತುಕದ ಹಣ್ಣನೆ ನಾ ತರಲಾರೆ, ಮೇಲೆಗೆ ಹೆಗರಿ ಹನುಮ. ತುಕದ ಹಣ್ಣನೆ ನಾ ತರಲಾರೆ, ಮೇಲೆಗೆ ಹೆಗರಿ ಹನುಮ. ಸೂರ್ಯನ ಹಿಡಿಯುವ ಸಾಹಸಗಿರಿದರೆ ಆಕಣ ನಾನೇ ನಾಮ. ಆದಿಯ ಹಳ್ಳವ ದಾಟಲು ಸಾಧ್ಯ ಹೀಗಿರುವಾಗ ಹನುಮ. ಆದಿಯ ಹಳ್ಳವ ದಾಟಲು ಸಾಧ್ಯ ಹೀಗಿರುವಾಗ ಹನುಮ. ಸಾಗರ ಹಾರುವ ಹಂಬಲವೆಂದರೆ ನಂಬುವರೇ ರಘುರಾಮ, ನಂಬುವರೇ ರಘುರಾಮ, ನಂಬುವರೇ ರಘುರಾಮ, ನಂಬುವರೇ ರಘುರಾಮ. ನಿಮ್ಮಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ನಿಮ್ಮಂತಾಗದೆ ನಿಮ್ಮ ರಾಮರು ನನ್ನಂತಾಗುವರೇನು, ನನ್ನಂತಾಗುವರೇನು. ಜಗಳವ ಕಂಡರೆ ಹೋಡುವ ದೂರ, ಎದೆಯಲ್ಲಿ ಡವಡವ ಹನುಮ. ಜಗಳವ ಕಂಡರೆ ಹೋಡುವ ದೂರ, ಎದೆಯಲ್ಲಿ ಡವಡವ ಹನುಮ. ರಾಕ್ಷಸರಾನ ಕನಸಲಿ ಕಂಡರು ಬದುಕಿಗೆ ಪೂರ್ಣ ವಿರಾಮ. ಹಠವನ್ನೆತ್ತಲು ಶಕ್ತಿಯೂ ಇಲ್ಲ ಇಂಥ ದೇಹವು ಹನುಮ. ಹಠವನ್ನೆತ್ತಲು ಶಕ್ತಿಯೂ ಇಲ್ಲ ಇಂಥ ದೇಹವು ಹನುಮ. ಕೆಟ್ಟವನೆತ್ತುವೆನೆಂದರೆ ನನ್ನನ್ನು ನಂಬುವರೇ ಶ್ರೀರಾಮ, ನಂಬುವರೇ ಶ್ರೀರಾಮ, ನಂಬುವರೇ ಶ್ರೀರಾಮ, ನಂಬುವರೇ ಶ್ರೀರಾಮ. ನಿಮ್ಮಂತೆ ನಾನಾಗಲಾರೆ, ಏನು ಮಾಡಲಿ ಹನುಮ. ನಿಮ್ಮಂತಾಗದೆ ನಿಮ್ಮ ರಾಮರು ನನ್ನಂತಾಗುವರೇನು, ನನ್ನಂತಾಗುವರೇ. ನಂದೆ ನಂದೆ ಇದೇ ಬೇಜಾರು ಮಾಡೋದು ಕಲಾವಿದರು. 11 ಗಂಟೆಯಲ್ಲಿ ವಾದ್ಯಗೋಷ್ಠಿ ಅವರು ಕೂತಿರೋದು, ಪಾಪ ಅವ್ರ ಕಥೆ ಏನಾಗ್ಬೇಕು. ಆಡೋರು ಇದಾರೆ, ಇಲ್ಲ ಅಂತಲ್ಲ. ಇನ್ನು ಮಹಿಳಾ ಕಲಾವಿದರು ಮಸ್ತಾಗಿದ್ರು, ಆಡಿಸೋದಕ್ಕಾಯ್ತು. ಇಲ್ಲ, ಟೈಮ್ ಇಲ್ಲ. ಎಲ್ಲರೂ ಕೂಡ ತಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ. ಮತ್ತೆ ಇವತ್ತು ಬೆಳಗ್ಗೆಯಲ್ಲೂ ಕರೆಂಟ್ ಇಲ್ಲ, ಜನರೇಟರ್ಲೇ ಕಾರ್ಯಕ್ರಮ ಮಾಡಿರೋದು. ಜನರೇಟರ್ ಆಫ್ ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಕೊನೆಯ ಬಾರಿಯಾಗಿ ದೇಣಿಗೆ ಕೊಟ್ಟಂತ ಮಹಾನುಭಾವರ ಹೆಸರನ್ನು ಹೇಳ್ತಾ, ಸೋಮಶೇಖರ್ ಅವರು, ಪುರುಷೋತ್ತಮ ಶ್ರೀ ಮೈಸೂರು 1,500 ರೂಪಾಯಿಗಳು, ಕಂಸಾಳೆ ಮಾದೇವಣ್ಣ ರಾಯನುಂಡಿ 500 ಒಂದುಗಳು,
ಗಂಗಾಧರಾಚಾರ್ಯ ರೇಣುಕಥಾ ವಿದ್ವಾನ್ ಬಿಳಿಕೆರೆ ಅವರು ಕೂಡ 3,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕೊನೆಯ ಗೀತೆಯನ್ನು ಆಡೋದ್ರ ಜೊತೆಗೆ ನಮ್ಮ ವೆಂಕಟೇಶ್ ಅವರು ಈ ಗೀತೆಗೆ ಕೀಬೋರ್ಡ್ ನುಡಿಸಲಿದ್ದಾರೆ. ಒಂದೇ ಇವತ್ತು ಎಲ್ಲ ಸಹಕರಿಸಿದ ನಮ್ಮ ಧ್ವನಿ ಬೆಳಕಿನ ವ್ಯವಸ್ಥೆ ಸಿಜೆ ಕ್ರಿಯೇಷನ್ಸ್ ಮತ್ತು ಅವರಿಗೆ ಮತ್ತು LED ವ್ಯವಸ್ಥೆ ಮಾಡಿಕೊಟ್ಟಂತ ನಮ್ಮ ಸ್ನೇಹಿತರುಗಳು ಮತ್ತು ಮಹಾರಾಜ ಮೈಸೂರು ಮಹಾರಾಜ ಎಲ್ಲ ಕಲಾವಿದರಿಗೂ ಮತ್ತು ಎಲ್ಲ ಸ್ನೇಹಿತರುಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಎಲ್ಲ ರಂಗಭೂಮಿ ನಿರ್ದೇಶಕರುಗಳು ಮತ್ತು ಎಲ್ಲಾ ಪ್ರಕಾರದ ವಾದ್ಯಗೋಷ್ಠಿಯವರು ಮತ್ತು ಕಾರ್ಯಕ್ರಮದ ಪ್ರಥಮದಲ್ಲಿ ಸುಗಮ ಸಂಗೀತವನ್ನು ನಡೆಸಿಕೊಟ್ಟಂತ ನಮ್ಮ ನಾಗಲಿಂಗೇಶ್ ಪುರುಷೋತ್ತಮ್ ಮತ್ತು ಗುರುದತ್ ಮತ್ತು ಎಲ್ಲಾ ಸಂಗಡಿಗರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಿರಂತರವಾಗಿ 10 ಗಂಟೆಗಳ ಕಾಲ ಕಾರ್ಯಕ್ರಮ ನಡೆಸಿಕೊಟ್ಟಂತ ಎಲ್ಲ ಮಹನೀಯರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭರತ್ ಸುಮಾರು 15 ಲಕ್ಷಗಳಿಗೂ ಮೀರಿ 16 ಲಕ್ಷಗಳ ಒಂದು ಹತ್ತಿರಕ್ಕೆ ವೆಂಕಟೇಶ್ ಅವರ ಒಂದು ದೇಣಿಗೆ ಇನ್ನೂ ಕೊಡಬೇಕಾಗಿದ್ದವರು ತುಂಬಾ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಆನೇಕಲ್ ಭಾಗದವರು. ನಾವಲ್ಲೇ ಒಂದು ನಾಟಕವನ್ನು ಮಾಡಿ ಸುಮಾರು ಲಕ್ಷಾನುಗಟ್ಟಲೆ ದುಡ್ಡನ್ನು ನಾವು ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಚಾಮರಾಜನಗರದವರು ಕೂಡ ನಾವು 1 ಲಕ್ಷವನ್ನು ಅಲ್ಲಿ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದಲ್ಲದೆ 15 ಲಕ್ಷಕ್ಕೂ 16 ಲಕ್ಷದ ಹತ್ತಿರಕ್ಕೆ ನಮ್ಮ ಕಾರ್ಯಕ್ರಮದ ಒಂದು ಗೇಜ್ ಮುಟ್ತಾ ಇದೆ. ಇದೆಲ್ಲರ ಒಂದು ಶ್ರಮ. ನಮ್ಮ ಶಿಷ್ಯರಲ್ಲಿ ನಾಗಲಿಂಗೇಶ್ ಅವರು ತುಂಬಾ ಅಧಿಕವಾದಂಥ ಸಂಗ್ರಹವನ್ನು ಮಾಡಿದ್ದಾರೆ. ವೆಂಕಟೇಶ್ ಅವ್ರ ಶಿಷ್ಯರು ಮತ್ತು ಎಲ್ಲ ನಾನು ಫೋನ್ ಮಾಡಿದ ಮತ್ತು ನಾನು ಮೆಸೇಜ್ ಹಾಕಿದ ಪ್ರತಿಯೊಬ್ಬ ಕಲಾವಿದರು ಬಂದಿದ್ದಾರೆ. ನಮ್ಮ ಷಣ್ಮುಖ ಅವರ ಕಡೆಯಿಂದ ಅನೇಕ ನಾಟಕ ಕಲಾಭಿಮಾನಿಗಳು ಇನ್ನೂ ಬಂದಿಲ್ಲ. ಅವರು ನಾಳೆ ಕೆಲವರು ಫೋನ್ ಪೇ ಮಾಡುವಂತ ದಿಸೆಯಲ್ಲಿದ್ದಾರೆ. ಎಲ್ಲರೂ ಮೆಸೇಜ್ಗಳು ಹಾಕಿದ್ದಾರೆ. ಅದರಿಂದ 16 ಲಕ್ಷಕ್ಕೂ ಮೀರುವಂತ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ವೆಂಕಟೇಶ್ ಅವರಿಗೆ ನಡೆದಿದೆ. ಬಹಳ ಸಂತಸ ತರುವಂತ ವಿಚಾರ. ಎಲ್ಲರೂ ಇನ್ನೊಂದು ಸಾರಿ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ 2 ಮಾತು ನಮ್ಮ ಪುರುಷೋತ್ತಮ ಜಯ ಆಡಬೇಕು ಅಂತ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಎಕ್ಕೋ ಕಡಿಮೆ ಮಾಡಪ್ಪ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನನ್ನ ಆರಾಧ್ಯ ದೈವ ನನ್ನ ವೆಂಕಟೇಶಣ್ಣ ಅಂತ. ಯಾಕಂದರೆ ನಮ್ಮಪ್ಪ ದೊಡ್ಡ ಸಂಗೀತಗಾರ ಆಗಿರ್ಬೋದು, ಆದರೆ ನಾನು ಅವರಿಂದ ಹಾರ್ಮೋನಿಯಂ ಆಗಲಿ ಕೀಬೋರ್ಡ್ ಆಗಲಿ ಕಲೀಲಿಲ್ಲ. ನನಗೆ ಆರಾಧ್ಯ ದೈವವಾಗಿ ನಿಂತವರೇ ನಮ್ಮ ವೆಂಕಟೇಶಣ್ಣವರು. ನಾನು 1991ರಲ್ಲಿ ಹಾಡಕ್ಕೆ ನಿಂತಿದ್ದೆ. ಆಗ ವೆಂಕಟೇಶಣ್ಣ ಒಂದು ಚಿಕ್ಕ ಕೀಬೋರ್ಡಲ್ಲಿ ಬಂದು ನುಡಿಸ್ತಾ ಇದ್ರು. ಏನಪ್ಪ ಇದು ಈ ಥರ ಇಷ್ಟು ಚೆನ್ನಾಗಿ ನುಡಿಸ್ತಾರಲ್ಲ, ಇದು ನಾನು ಕಲಿಬೇಕು ಅಂತ ಅವತ್ತು ಹುಚ್ಚಿಡ್ದಿದ್ದು ಇವತ್ತರೆಗೂ ಇಲ್ಲಿ ನಿಂತಿದ್ದೆ. ಆ ಪರಮಾತ್ಮ ಮುಂದೆ ನಾನು ಮಾರ್ನಿಂಗ್ ಹಾಡಿದ್ದೆ. ಈಗ ಇನ್ನೊಂದು ದೊಡ್ಡ ವಿಚಾರ ಏನು ಹೇಳಬೇಕು ಅಂದರೆ, ಇವ್ರದ್ದು ಸತ್ಯವಲ್ಲಿ ನಿಂತಿಲ್ಲ, ಈ ಸಂಗೀತ ಹರಿತಾ ಇರುತ್ತೆ. ನನ್ನ ಪರವಾಗಿ ಅವರಲ್ಲಿ ಬೇಡಿಕೆ ಏನು ಅಂದರೆ, ಒಂದು ಸಂಗೀತ ಶಾಲೆನ ಓಪನ್ ಮಾಡಿ ಎಲ್ಲ ತುಂಬ ತುಂಬ ದೊಡ್ಡ ವಿದ್ಯಾರ್ಥಿಗಳಿಗೆ ಅವರು ಪಾಠ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ಅವರ ಲಕ್ಷ್ಮಣ ಅಂತ ಅನ್ಬೇಕು, ಅವ್ರು ರಾಮಾದ್ರೆ ಅವ್ರು ಲಕ್ಷ್ಮಣ ಆದಾಗೆ ಸಜ್ಜ ಸಂಗೀತ ಶಾಲೆಗೆ ಅವರೇ ಅಧ್ಯಕ್ಷರಾಗಿ ಆಗ್ತಾಯಿದ್ದಾರೆ. ಮತ್ತೆ ಈ ಕಾರ್ಯಕ್ರಮ ಮೂಲಕ ಅವ್ರಿಗೆ ನನಗೆ ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇದೊಂದು ವಿನಮ್ರ ಬೇಡಿಕೆ. ಮೈಸೂರಿನಲ್ಲಿ ಸಜ್ಜಾ ಕಲಾ ಕೇಂದ್ರ ಎನ್ನುವಂತಹ ಒಂದು ಕಲಾ ಕೇಂದ್ರ ಆರಂಭವಾಗ್ತಾ ಇದೆ. ಅದರಲ್ಲಿ ಮಿಸ್ಟರ್ ಮಹಾರಾಜ ಯೂಟ್ಯೂಬ್ ಚಾನಲ್ ಹಾಗೂ ಸಜ್ಜಾ ಸಂಗೀತ ಮತ್ತು ಕಲೆ ಹಾಗೂ ಸಿಜೆ ಕ್ರಿಯೇಷನ್ಸ್ ಹಾಗೂ ಸಜ್ಜಾ LED ಈ ರೀತಿಯಾದಂತಹ ಹಲವಾರು ಎಲ್ಲ ಸೌಲಭ್ಯಗಳು ಸಜ್ಜಾ ಕಲಾ ಕೇಂದ್ರದಲ್ಲಿ ಭರತನಾಟ್ಯ ಹಾಗೂ ಚಿತ್ರಕಲೆ ಮುಂತಾದ ಎಲ್ಲ ವಿಭಾಗದಲ್ಲೂ ಸಹ ಸಜ್ಜಾ ಕಲಾ ಕೇಂದ್ರ ಕೆಲಸ ಮಾಡುತ್ತೆ. ಅದರ ವಿಳಾಸ ವಸಂತನಗರ. ದಯಮಾಡಿ ಎಲ್ಲರೂ ನಿಮ್ಮ ಮಕ್ಕಳೇನಾದರೂ ಸಂಗೀತ ಶಾಲೆಗೆ ಸೇರಬೇಕು ಅಂದರೆ ದಯಮಾಡಿ ಎಲ್ಲ ಸೇರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಇನ್ನೊಂದು ನಮ್ಮ ವೆಂಕಟೇಶನವ್ರಿಗೆ ದೊಡ್ಡ ಶಕ್ತಿ ನಮ್ಮ ಶಿವಕುಮಾರನವರು. ನೀವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಾ, ಅದೇನು ಒಳಗಡೆ ಅದೇನು ಪರಮಾತ್ಮ ಪವರ್ ಕೊಟ್ಟಿದ್ದಾನೋ ಗೊತ್ತಿಲ್ಲ. ನೀರು ಕುಡಿಯೋಕ್ಕೂ ಹೋಗ್ತಾ ಇಲ್ಲ.
ಇಲ್ಲೇ ಇಷ್ಟು ಹೊತ್ತು ನಿರೂಪಣೆ ಮಾಡೋದು ಭಾಳ ದೊಡ್ಡ ಸಾಧನೆ ಇದು. ಹೀಗೆ ಅವ್ರಿಗೆ ದೇವರು ಕೂಡ ಆರೋಗ್ಯವಾಗಿ ಕೊಟ್ಟು ಕಾಪಾಡಲಿ. ಹಾಗೆ ನನ್ನ ಗೆಳೆಯ ಪ್ರಾಣಮಿತ್ರ ನಮ್ಮ ಷಣ್ಮುಗ ನೋಡ್ತಾ ಇದ್ದೀರಾ, ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಅವರು ಭಾಳ ಮುತುವರ್ಜಿ ವಹಿಸಿ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ಪ್ರತಿಫಲವಾಗಿ ನೀವೇ ನಿಂತಿದ್ದೀರಾ, ಎಷ್ಟು ದೊಡ್ಡ ಅಮೌಂಟ್ ಬಂದಿದೆ ಅಂತ. ನಮ್ಮ ನಾಗ್ಲಿಂಗೂ ಅಷ್ಟೇ. ಹೀಗೆ ಭಗವಂತ ನಮ್ಮ ಅಣ್ಣವ್ರಿಗೆ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ. ಧನ್ಯವಾದ. ಈ ಒಂದು ಗೀತೆ ಜೊತೆಯಲ್ಲಿ ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬರೋಣ. ಪಕ್ಷವಾಗಿ ಪರೋಕ್ಷವಾಗಿ ಫೋನ್ ಪೇಯಲ್ಲಿ ಮತ್ತು ನೇರವಾಗಿ ಅನೇಕ ಜನ ಈ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ಕೊಟ್ಟು ಸುಮಾರು 15 ಮೀರಿ 16 ಲಕ್ಷಗಳ ತನಕ ಈ ಒಂದು ದೊಡ್ಡ ಮೊತ್ತವನ್ನು ನಾವೆಲ್ಲರೂ ಕೂಡ ಕಾಣೋದಕ್ಕೆ, ಅವರಿಗೆ ಯಾವುದೇ ಕಾಯಿಲೆ ಇದ್ರೂ ಕೂಡ ವಾಸಿಯಾಗುವಂಥ ಒಂದು ಶಕ್ತಿಯನ್ನ ಎಲ್ಲಾ ಕಲಾವಿದರು ಸೇರಿಕೊಟ್ಟಿದ್ದಾರೆ. 500, 100 ರೂಪಾಯಿನಿಂದ ಮೇಲ್ಪಟ್ಟು 1 ಲಕ್ಷ 1.5 ಲಕ್ಷ ಗಂಟ ದೇಣಿಗೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೊಡಗೈ ಯಾವತ್ತು ಬರದಾಗದಿರಲಿ, ಕೊಡುವ ಕೈ ಯಾವತ್ತು ಬರದಾಗಿರಲಿ ಅಂತ ಇವತ್ತು ಭಕ್ತಿಯಿಂದ ಬೇಡ್ತಾ, ಅದು ಯಾವತ್ತು ಬರದಾಗಲೇಬಾರದು ಅಂತ ದಾನವಂತರಿಗೆ ಹೆಚ್ಚಿನ ಶಕ್ತಿಯನ್ನು ಭಗವಂತ ಆ ಭುವನೇಶ್ವರಿ ಚಾಮುಂಡೇಶ್ವರಿ ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಗೀತೆ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬರ್ತಾ, ಹೊರದೇಶದ ರೇವಣ್ಣನವರು ಕೂಡ ಸಿಂಗಾಪುರಿಂದ ಮತ್ತೆ ಜರ್ಮನಿಂದ ದುಡ್ಡು ಕಳಿಸಿದ್ದಾರೆ. ಇನ್ನೂ ಅನೇಕ ಮೊತ್ತ ಬರ್ತಾ ಇದೆ, ಹೆಚ್ಚಿನ ಮೊತ್ತ ಇನ್ನೂ ಸೇರ್ಲಿ ಅವರಿಗೆ ಅಂತ ನಾನು ಕೇಳ್ಕೊತಾ ಈ ಒಂದು ಗೀತೆಯನ್ನು ಮಾಡಿ ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬರೋಣ. ಲೋಕ ಸುಖ ವ್ಯಾಕುಲಮಯ ಜೀವ ದೇವಾ 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 ಲೋಕ ಸುಖ ವ್ಯಾಕುಲಮಯ ಜೀವ ಲೋಕ ಸುಖ ವ್ಯಾಕುಲಮಯ ಜೀವ ಅರೆಯ ನಳಿಸಿ ಜರೆಯ ವರಿಸಿ ಮರಣವ ಒಂದುವ ಅರೆಯ ನಳಿಸಿ ಜರೆಯ ವರಿಸಿ ಮರಣವ ಒಂದುವ ಲೋಕ ಸುಖ ವ್ಯಾಕುಲಮಯ ಜೀವ ರೋಗವು ದೇಹದ ಭೋಗ ಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ
ಯೋಗವು ದೇಹದ ಭೋಗ ಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ಎಲೆ ಜೀವ ಎಲೆ ಜೀವ ಎಲೆ ಜೀವ ಎಲೆ ಜೀವ ಲೋಕ ಸುಖ ವ್ಯಾಕುಲಮಯ ಜೀವ ಮಾನವ ಜೀವನದ ಪವನಯ ಮೂಲವನರೆದು ಪರಿಹರಿಸೋ ಮಾನವ ಜೀವನದ ಪವನಯ ಮೂಲವನರೆದು ಪರಿಹರಿಸೋ ಜ್ಞಾನ ವಿಧಾನ ರತ್ನಾಭರಣ ಭವಭಯಹರಣ ಜ್ಞಾನ ವಿಧಾನ ಜ್ಞಾನಾಭರಣ ರತ್ನಾಭರಣ ಭವಭಯಹರಣ ಲೋಕ ಸುಖ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ವ್ಯಾಕುಲಮಯ ಜೀವ ಪೂಜ್ಯ ಗುರುಗಳಾದ ವರ್ಣ ಬುದ್ಧಿಯವರು ಗಣೇಶ್ ದೀಕ್ಷಿತ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಮಾತಾಡಲ್ಲ ಅವರು. ಅವರ ಆಶೀರ್ವಾದ ಇರಲಿ ಅಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಡ್ರಾಮಾ ಮಾಸ್ಟರ್ಗಳು ಮತ್ತು ವೆಂಕಟೇಶ್ ಅವರ ಶಿಷ್ಯರು, ನಮ್ಮ ದಿಲೀಪ್ ಮತ್ತು ಭರತ್ ಹಾಗೂ ಕಾರ್ತಿಕ್ ಮತ್ತು ನಮ್ಮ ಸಂತೋಷ್, ಶಂಭು, ಎಲ್ಲಾ ಕಲಾವಿದರು, ಎಲ್ಲಾ ಸ್ನೇಹಿತರುಗಳು ಕೂಡ ಬಹಳವಾಗಿ ಬೆಳಕೆಯಿಂದ ದುಡಿದಿದ್ದಾರೆ. ನಿಜವಾಗಲೂ ಕೂಡ ಎಲ್ಲರ ಶ್ರಮ ಸೇರಿದೆ. ಇವರು ಒಬ್ಬರು ಅಲಗಾಡದೆ ನಮ್ಮ ಧ್ವನಿ ಬೆಳಕಿನ ವ್ಯವಸ್ಥೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಇದೊಂದು ಅವಿಸ್ಮರಣೀಯವಾದ ದಿವಸ. ಇವತ್ತು ಒಬ್ಬ ಕಲಾವಿದನಿಗೆ ಇಷ್ಟು ಜನ ಸೇರ್ತಾರೆ, ಇಷ್ಟು ಮೊತ್ತದ ಹಣ ಕಲೆಕ್ಟ್ ಆಗುತ್ತೆ ಅನ್ನೋದನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇ ಮೊಟ್ಟ ಮೊದಲು. ಎಲ್ಲೂ ಇಷ್ಟು ಮೊತ್ತ ಕಲಾವಿದನಿಗೆ ಸೇರಿಲ್ಲ, ಕಲಾವಿದರು ಸೇರಿಲ್ಲ. ಜೊತೆಗೆ ಇಂಥ ಕಲಾವಿದ ಇನ್ನು ಹುಟ್ಟಲ್ಲ ಅಂತ ನಾನು ಈ ಒಂದು ಹೆಮ್ಮೆಯಿಂದ ಹೇಳ್ಕೋತಾ ಅವರ ಒಂದು ಗುಣಕ್ಕೆ ಇವತ್ತು ಜನ ತಲೆಬಾಗಿದ್ದಾರೆ. ಇನ್ನೂ ಕೂಡ ಅನೇಕ ಮೊತ್ತ ಅವ್ರಿಗೆ ಸೇರ್ಲಿ. ಇನ್ನು ಅನೇಕ ಜನ ಅವರ ಆಸ್ಪತ್ರೆಯಿಂದ ಗುಣಮುಖವಾಗುವ ತನಕ ನಾವು ಮಾತಾಡ್ತೀವಿ, ನಾವು ಅಲ್ಲಿಗೂ ಬಂದು ಹೆಲ್ಪ್ ಮಾಡ್ತೀವಿ ಅಂತ ಅನೇಕ ಜನ ಭರವಸೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಎಲ್ಲಾ ಕೊಟ್ಟಂತ ಕೈಗಳಿಗೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಪುಣ್ಯವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲಾ ಪ್ರಕಾರದ ಎಲ್ಲರೂ ಕೂಡ ನೋಡಿ, ಚೇರಿಂದ ಹಿಡಿದು ಜಮಖಾನೆಯಿಂದ ಹಿಡಿದು ಪ್ರತಿಯೊಂದು ಕೆಲಸಕ್ಕೂ, ಊಟದಲ್ಲಿ ವ್ಯವಸ್ಥೆಯಲ್ಲಿ, ನೀರು, ತಟ್ಟೆ, ಪ್ರತಿಯೊಂದನ್ನು ಕೂಡ ಬಹಳ ಶಿಸ್ತ ಮಾಡಿರ್ತಕ್ಕಂಥ ಎಲ್ಲ ಕೈಗಳಿಗೂ ನನ್ನ ಒಂದು ಫೋನ್ ಕರೆಗೆ ಬಂದು ಅನೇಕ ಜನ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲರಿಗೂ ಆ ವಿಘ್ನೇಶ್ವರ, ಆ ಚಾಮುಂಡೇಶ್ವರಿ, ಭುವನೇಶ್ವರಿ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕರಿಸ್ತಾ, ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪೂಜ್ಯಾಯ ರಾಘವೇಂದ್ರಾಯ
सत्यधर्मरताय च भजतां कल्पवृक्षाय नमतां कामधेनवे सांब जय नम पार्वते पते हर हर महादेव अलग निरंजन गुरुमल्लेश महाप्रभु श्रीमति स्वामी जय पराग बसवादि प्रभद्र पार्के बहुपरा